ಎಲ್ಲ ನನ್ನ ಸ್ಪರ್ಧಾರ್ಥಿಗಳಿಗೆ ಸ್ವಾಗತ. ಈ ಪ್ರಶ್ನೆ ಏನು ನೋಡ್ರಿ. ಜ್ಯೋತಿ ಅವರ ತಂದೆ ರೇವಂತ್ ನನ್ನ ಮಾವ ಮೋಹನ್ ಅವರಿಗೆ ಒಬ್ಬನೇ ಮಗ ಎಂದು ಕೀರ್ತನಾ ಹೇಳುತ್ತಾರೆ. ಬೃಂದಾ ಜ್ಯೋತಿಯ ಸಹೋದರಿ ಬೃಂದಾ ಮೋಹನ್ಗೆ ಹೇಗೆ ಸಂಬಂಧ ಹೊಂದಿದ್ದಾಳೆ ಅಂತ ಪ್ರಶ್ನೆ ಕೇಳಿದ್ದಾರೆ. ನೋಡಲಿ, ಮೊದಲು ಯಾವ ರೀತಿ ಅವರು ಸಂಬಂಧವನ್ನು ಹೊಂದಿದ್ದಾರೆ ಅಂತ ಸ್ವಲ್ಪ ಲಕ್ಷ ಪಟ್ಟು ಪ್ರಶ್ನೆಯನ್ನು ಓದ್ರಿ. ನೋಡಲಿ, ಜ್ಯೋತಿ ಅವರ ತಂದೆ ರೇವಂತ್. ಯಾರ ತಂದೆ? ಜ್ಯೋತಿನ ತಂದೆ ಯಾರು? ರೇವಂತ್. ಜ್ಯೋತಿ ಅವರ ತಂದೆ ಯಾರು? ರೇವಂತ್. ನನ್ನ ಮಾವನ ಮೋಹನ್. ನೋಡಲಿ, ನನ್ನ ಮಾವ ಮೋಹನ್ ಅವರಿಗೆ ಒಬ್ಬನೇ ಮಗ ಎಂದು ಕೀರ್ತನಾ ಹೇಳುತ್ತಾಳೆ. ಕೀರ್ತನಾ ಏನ್ ಹೇಳ್ತಾಳೆ ನೋಡ್ಲಿ, ಕೀರ್ತನಾ ಅಂತ ಬರೆದುಕೊಡ್ರಿ. ಇಲ್ಲಿ ಕೀರ್ತನಾ ಅಂತ ಬರೆದುಕೊಡ್ರಿ. ಕೀರ್ತನಾ ಏನ್ ಹೇಳ್ತಾಳೆ? ನನ್ನ ಮಾವನ, ನೋಡ್ರಿ, ನನ್ನ ಮಾವ ಮೋಹನ್ ಅವರಿಗೆ ಒಬ್ಬನೇ ಮಗ ಎಂದು ಕೀರ್ತನಾ ಹೇಳ್ತಾಳೆ. ಯಾರಪ್ಪ ಅಂದ್ರೆ ರೇವಂತ್ ಅನ್ನುವಂಥ ವ್ಯಕ್ತಿ ಕೀರ್ತನಾನ ಮಾವನ ಒಬ್ಬನೇ ಮಗ ಅಂತೆ. ನೋಡ್ರಿ, ಯಾರ ಮಗ? ಮೋಹನನ ಮಗ ಇವನು. ಮೋಹನನ ಮಗ ಯಾರು? ರೇವಂತ್. ರೇವಂತನ ಮಗಳು ಯಾರು? ಜ್ಯೋತಿ ಆಗಿದ್ದಾಳೆ. ಇದನ್ನ ಮೊದಲು ನೋಡ್ಲಿ, ಕೀರ್ತನಾ ಅಂತ ಹೇಳ್ತೀನಿ. ನನ್ನ ಮಾವ ಮೋಹನ್ ಅವರಿಗೆ ಒಬ್ಬನೇ ಮಗ ಎಂದು ಕೀರ್ತನಾ ಹೇಳುತ್ತಾಳೆ ಅಂದ್ರೆ ರೇವಂತ್ರ ಬಗ್ಗೆ ಹೇಳ್ತಾ ಇದ್ದಾಳೆ. ಜ್ಯೋತಿ ಅವರ ತಂದೆ ರೇವಂತ್ ನನ್ನ ಮಾವನ ಅಂದ್ರೆ ರೇವಂತ್ ಅನ್ನುವಂಥ ವ್ಯಕ್ತಿ ಕೀರ್ತನಾನ ಮಾವನ ಒಬ್ಬನೇ ಒಬ್ಬ ಮಗ ರೇವಂತ್ ಆಗಿದ್ದಾನೆ. ಬೃಂದಾ ಜ್ಯೋತಿಯ ಸಹೋದರಿ. ನೋಡಲಿ, ಬೃಂದಾ ಅನ್ನಕ್ಕೆ ಜ್ಯೋತಿಯ ಸಹೋದರಿಯಾಗಿದ್ದಾಳೆ. ಬೃಂದಾ ಮೋಹನನಿಗೆ ಹೇಗೆ ಸಂಬಂಧ ಹೊಂದಿದ್ದಾಳೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಮೋಹನಿಗೆ ಮತ್ತು ಬೃಂದಾಳಿಗೆ ಯಾವ ರೀತಿ ಸಂಬಂಧ ಹೊಂದಿದ್ದಾಳೆ ಅಂತ ಕೇಳಿದ್ದಾರೆ. ಏನಾಗುತ್ತೆ ಇಲ್ಲಿ? ಮೋಹನನಿಗೆ ಬೃಂದಾ ಏನಾಗುತ್ತಾಳೆ? ಮೊಮ್ಮಗಳಾಗುತ್ತಾಳೆ. ಬೃಂದಾ ಮೋಹನ್ ಏನಾಗುತ್ತಾನೆ ಅಂದ್ರೆ ಅಜ್ಜ ಆಗುತ್ತಾನೆ. ಅವ್ರು ಏನ್ ಕೇಳಿದ್ದಾರೆ ಪ್ರಶ್ನೆ? ಬೃಂದಾ ಮೋಹನನಿಗೆ ಹೇಗೆ ಸಂಬಂಧಿಸಿದ್ದಾಳೆ ಅಂದ್ರೆ ಮೊಮ್ಮಗಳು. ಯಾರಿಗೆ? ಮೊಮ್ಮಗಳು ಆಗುತ್ತಾಳೆ ಅಂದ್ರೆ ಮಗನ ಮಗಳು. ಅದಕ್ಕೆ ನಾವು ಏನಂತೀವಿ? ಮೊಮ್ಮಗಳು ಅಂತ ಕರಿತೀವಿ. ಈ ರೀತಿ ಪ್ರಶ್ನೆಗಳು ಇರುತ್ತವೆ. ಸೆಕೆಂಡ್ ಪ್ರಶ್ನೆ ಏನು ನೋಡ್ರಿ. ಸೆಕೆಂಡ್ ಪ್ರಶ್ನೆ ಏನಿದೆ? ಎಯು ಬಿ ನನ್ನ ತೋರಿಸುತ್ತಾ ಸಿ ಎಂಬ ಮಹಿಳೆಗೆ ಅವನ ತಾಯಿ ನಿಮ್ಮ ತಂದೆ ಏಕೈಕ ಮಗಳು ಎಂದು ಹೇಳುತ್ತಾರೆ. ಹಾಗಿದ್ದರೆ ಸಿಯು ಬಿಗೆ ಹೇಗೆ ಸಂಬಂಧಿಸಿದ್ದಾರೆ ಅಂತ ಕೇಳಿದ್ದಾರೆ. ನೋಡ್ರಿ, ಪ್ರಶ್ನೆಯನ್ನು ಲಕ್ಷ್ಯ ಕೊಟ್ಟು ಹೋದ್ರಿ. ಎಯು ಬಿ ನನ್ನ ತೋರಿಸುತ್ತಾ ಅಂದ್ರೆ ಅಲ್ಲಿರುವಂತ ವ್ಯಕ್ತಿಯನ್ನ ನಿಮ್ಮ ಸ್ನೇಹಿತಿಗೆ ನೀವು ತೋರಿಸುತ್ತಾ ಅವನ ತಾಯಿ ನಿಮ್ಮ ಅಂದ್ರೆ ಸ್ನೇಹಿತೆಯ ತಂದೆಯ ಏಕೈಕ ಮಗಳು ಅಂತ ಕೊಟ್ಟಿದ್ದಾರೆ. ನೋಡ್ಲಿ, ಅವನ ಅಂದ್ರೆ ಯಾರಾಗಿದ್ದಾರೆ? ಬಿ. ಅವನ ತಂದೆ ಅಂದ್ರೆ ಬಿ ನನ್ನ ತೋರಿಸುತ್ತಾ ಅಂದ್ರೆ ಅವನ ಅಂದ್ರೂ ಒಂದೇ, ಬಿ ನನ್ನ ತೋರಿಸುತ್ತಾ ಅಂದ್ರೆ ಅಲ್ಲಿರುವಂತ ವ್ಯಕ್ತಿಯನ್ನ ತೋರಿಸುತ್ತಾ ಬಿ ಅನ್ನುವುದು ಅವನ ತಾಯಿ. ಯಾರು? ನೋಡ್ಲಿ, ತಾಯಿ ನಿಮ್ಮ ತಂದೆಯ ಏಕೈಕ ಮಗಳು. ನಿಮ್ಮ ತಂದೆಯ ಅಂದ್ರೆ ಯಾರು? ಇಲ್ಲಿ ಸಿ ಅನ್ನುವಂತ ವ್ಯಕ್ತಿ. ನೋಡ್ರಿ, ನಿಮ್ಮ ತಂದೆಯ ಅಂದ್ರೆ ಸಿ ಅನ್ನುವಂತ ವ್ಯಕ್ತಿಯ ತಂದೆಯ ಏಕೈಕ ಮಗಳು ಅಂದ್ರೆ ಸಿ ಅನ್ನುವಂತ ವ್ಯಕ್ತಿ ಯಾರು? ಮಹಿಳೆ. ಅವಳು ಯಾರು? ತಾಯಿ. ಅವ್ರು ಏನ್ ಹೇಳಿದ್ದಾರೆ? ಅವನ ತಾಯಿ ನಿಮ್ಮ ತಂದೆಯ. ನೋಡ್ರಿ, ಇವನ ತಾಯಿ ಯಾರು? ಸಿ ಅನ್ನುವಂತ ವ್ಯಕ್ತಿ ಅಂದ್ರೆ ಅವಳು ಮಹಿಳೆ, ಅವಳು ತಾಯಿ ಅಂದ್ರೆ ಬಿನ ತಾಯಿ. ಅವ್ರು ಯಾರು ಹೇಳ್ತಾ ಇದ್ದಾರೆ? ನೋಡ್ಲಿ, ಅನ್ನುವಂತ ವ್ಯಕ್ತಿ ಯಾರಿಗೆ ಹೇಳ್ತಾ ಇದ್ದಾರೆ? ಸಿಗೆ ಹೇಳ್ತಾ ಇದ್ದಾರೆ. ನಿಮ್ಮ ತಂದೆಯ ಏಕೈಕ ಮಗಳು. ನಿಮ್ಮ ತಂದೆಯ ಏಕೈಕ ಮಗಳು ಅಂದ್ರೆ ಯಾರು? ಸಿ ಅನ್ನುವಂತ ವ್ಯಕ್ತಿ ಆಗಿದ್ದಾಳೆ. ಹಾಗಿದ್ದರೆ ಸಿಯು ಬಿಗೆ ಹೇಗೆ ಸಂಬಂಧಿ ಅಂತ ಕೇಳಿದ್ದಾರೆ. ಇದು ಯಾವ ರೀತಿಯ ಸಂಬಂಧ ಹೊಂದಿದೆ ನೋಡ್ರಿ. ಬಿ ಅನ್ನುವಂತ ವ್ಯಕ್ತಿಗೆ ಸಿ ಅನ್ನುವರು ಯಾವ ರೀತಿಯ ಸಂಬಂಧ ಹೊಂದಿದ್ದಾರೆ ಅಂತ ಪ್ರಶ್ನೆ ಇದೆ. ಇಲ್ಲಿ ನೀವು ತಾಯಿ ಅಂತ ಗುರುತಿಸಿಕೊಳ್ಬೇಕು, ತಾಯಿ ಅಂತ ಬರೆದುಕೊಳ್ಬೇಕು. ಇಲ್ಲಿ ಆಪ್ಷನ್ಸ್ ಅನ್ನ ನೋಡ್ಬೋದು. ಆಪ್ಷನ್ಸ್ ನಮಗೆ ಎ ಆಗುತ್ತೆ, ತಾಯಿ ಅಂತ ಆಗುತ್ತೆ. ಈ ಪ್ರಶ್ನೆಗೆ ಆಪ್ಷನ್ಸ್ ನಲ್ಲಿ ಎ ಅಂತ. ಇನ್ನ ನೆಕ್ಸ್ಟ್ ಒಂದು ಪ್ರಶ್ನೆ, ಕ್ಯೂ ಎಂದರೆ ಪಿ ಯು ಕ್ಯೂನ ತಂದೆಯಂತೆ. ಪಿ ಹ್ಯಾಶ್ ಕ್ಯೂ ಎಂದರೆ ಪಿ ಯು ಕ್ಯೂನ ತಾಯಿ. ಪಿ ಸ್ಟಾರ್ ಕ್ಯೂ ಎಂದರೆ ಪಿ ಯು ಕ್ಯೂನ ಸಹೋದರಿ ಎಂದಾದರೆ ಎನ್. ಇಲ್ಲಿ ನೋಡಲಿ, ಈ ಪ್ರಶ್ನೆಯನ್ನ ಅರ್ಥ ಮಾಡಿಕೊಂಡು ಈ ಪ್ರಶ್ನೆಗೆ ನಾವು ಈ ಲೆಕ್ಕವನ್ನು ಬಿಡಿಸಬೇಕು. ಅಂದ್ರೆ ಈ ಪ್ರಶ್ನೆಗೆ ನಾವು ಈ
ಈ ಒಂದು ಪ್ರಶ್ನೆಗೆ ನಾವು ಈ ಪ್ರಶ್ನೆಯನ್ನ ಗುರುತಿಸಬೇಕು. ಅಂದ್ರೆ ಈ ಪ್ರಶ್ನೆ ಯಾವ ರೀತಿ ಕೊಟ್ಟಿದ್ದಾರೆ, ಇಲ್ಲಿ ಈ ಮಾಹಿತಿಯನ್ನು ಇಟ್ಟುಕೊಂಡು ನಾವು ಈ ಒಂದು ಪ್ರಶ್ನೆಗೆ ಉತ್ತರಿಸಬೇಕು. ಇಲ್ಲಿ ನೋಡ್ರಿ ಏನು ಕೊಟ್ಟಿದ್ದಾರೆ, ಹ್ಯಾಶ್ ಎನ್ನುವಂತ ಒಂದು ಸಂಕೇತ ಇದೆ. ಈ ಸಂಕೇತದಲ್ಲಿ ಎನ್ ಮತ್ತು ಎ ಅನ್ನ ಬರೆದುಕೊಳ್ಬೇಕು. ಪಿ ಮತ್ತು ಕ್ಯೂ ಜಾಗದಲ್ಲಿ ಎನ್ ಮತ್ತು ಎ ಅನ್ನ ಬರೆದುಕೊಂಡಿವಿ. ಎನ್ ಯು ಎ ನ ತಾಯಿ. ಎನ್ ಅನ್ನುವರು ಎ ನ ತಾಯಿ. ಎನ್ ಅನ್ನುವಂಥ ವ್ಯಕ್ತಿ ಇವರು ಎ ನ ತಾಯಿ ಅಂತೆ. ಅದೇ ರೀತಿ ಏನು ಕೊಟ್ಟಿದ್ದಾರೆ, ಎಸ್ ಅನ್ನು ಕೊಟ್ಟಿದ್ದಾರೆ. ಎಸ್ ಅನ್ನುವಂಥ ಇಲ್ಲಿ ಪ್ರಶ್ನೆ ಇದೆ. ಈ ಪ್ರಶ್ನೆಯಲ್ಲಿ ಪಿ ಮತ್ತು ಕ್ಯೂ ಜಾಗದಲ್ಲಿ ಎ ಮತ್ತು ಬಿ ಅನ್ನು ಬರೆದುಕೊಳ್ಬೇಕು. ಎ ಮತ್ತು ಬಿ ಅನ್ನು ಬರೆದುಕೊಳ್ಳ್ರಿ. ಎ ಯು ಬಿ ನ ತಾಯಿ ತಂದೆ, ಎ ಯು ಬಿ ನ ತಂದೆ ಅಂತೆ. ಎ ಅನ್ನುವರು ಬಿ ನ ತಂದೆಯಂತೆ. ಹೆಣ್ಣು ಮಕ್ಕಳು ಅಂದಾಗ ನಾವು ವೃತ್ತವನ್ನು ಬರೆದುಕೊಳ್ಬೇಕು, ಗಂಡು ಮಕ್ಕಳು ಅಂದಾಗ ನಾವು ಚೌಕವನ್ನು ಬರೆದುಕೊಳ್ಬೇಕು. ಇಲ್ಲಿ ಬಿ ನ ತಂದೆ ಯಾರು, ಎ ಆಗುತ್ತಾರೆ. ಇನ್ನು ಏನು ಉಳಿತು, ಸ್ಟಾರ್ ಉಳಿತು. ನಮಗೆ ಸ್ಟಾರ್ ಕೊಟ್ಟಾಗ ನಾವು ಪಿ ಮತ್ತು ಕ್ಯೂ ಜಾಗದಲ್ಲಿ ಏನು ಬರೆದುಕೊಳ್ಬೇಕು, ಬಿ ಮತ್ತು ಡಿ ಅನ್ನು ಬರೆದುಕೊಳ್ಬೇಕು. ಬಿ ಯು ಡಿ ನ ಸಹೋದರಿ. ಬಿ ಅನ್ನುವರು ಡಿ ನ ಸಹೋದರಿ ಅಂತೆ ಎಂದಾದರೆ ಇಲ್ಲಿ ಏನು ಕೇಳಿದ್ದಾರೆ, ಡಿ ಎಂಬುವವರು ಎನ್ ಅವರಿಗೆ ಹೇಗೆ ಸಂಬಂಧಿಸಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ನೋಡಲಿ, ಎನ್ ಅವರಿಗೆ ಡಿ ಹೇಗೆ ಸಂಬಂಧಿಸಿದ್ದಾರೆ ಅಂದ್ರೆ ಇಲ್ಲಿ ಮೊಮ್ಮಗನು ಆಗಿರ್ಬೋದು, ಇಲ್ಲ ಮೊಮ್ಮಗಳು ಆಗಿರ್ಬೋದು. ಆದರೆ ನಮಗೆ ಇಲ್ಲಿ ಅವರು ಏನು ಕೊಟ್ಟಿದ್ದಾರೆ, ಏನು ಹೇಳಿದ್ದಾರೆ, ಇಲ್ಲಿ ಯಾವುದೇ ರೀತಿ ಒಂದು ಅವರು ಮಾಹಿತಿ ಕೊಟ್ಟಿಲ್ಲ. ಅಂದ್ರೆ ಸಂಪೂರ್ಣವಾದ ಮಾಹಿತಿ ಕೊಟ್ಟಿಲ್ಲ. ಅಂದ್ರೆ ಮೊಮ್ಮಗ ಮತ್ತು ಮೊಮ್ಮಗಳು ಅಂತ, ಅಂದ್ರೆ ಇದು ಗಂಡು ಅಂತ ಕೊಟ್ಟಿಲ್ಲ ಮತ್ತು ಹೆಣ್ಣು ಅಂತಾನೂ ಕೊಟ್ಟಿಲ್ಲ. ಅದಕ್ಕೆ ನಾವು ಡಿ ಅನ್ನುವುದು ಮಾಹಿತಿ ಅಸಮರ್ಪಕವಾಗಿದೆ. ಈ ಮಾಹಿತಿ ಅಸಮರ್ಪಕವಾಗಿದೆ ಅಂತ ಗುರುತಿಸಿಕೊಳ್ಬೇಕು. ಅಂದ್ರೆ ಸಂಪೂರ್ಣವಾದ ಮಾಹಿತಿ ಕೊಟ್ಟಿದ್ದರೆ ಮಾತ್ರ ನಿಮಗೆ ಈ ಯಾವ ರೀತಿ ಸಂಬಂಧ ಹೊಂದಿದ್ದಾರೆ ಅಂತ ಗುರುತಿಸಲಿಕ್ಕೆ ನಿಮಗೆ ಸುಲಭವಾಗುತ್ತೆ. ಇಲ್ಲಿ ಮಾಹಿತಿ ಅಸಮರ್ಪಕ ಅಂತ ಕೊಳ್ಬೇಕು. ಅಂದ್ರೆ ನೀವು ಆಪ್ಷನ್ಸ್ ನಲ್ಲಿ ಇರುತ್ತೆ ಮಾಹಿತಿ ಅಸಮರ್ಪಕ, ಮಾಹಿತಿ ಅಸಮರ್ಪಕ ಅಂತ ಇರುತ್ತೆ. ಅದನ್ನ ಗುರುತಿಸಬೇಕು. ನೀವು ಅದನ್ನ ಆಪ್ಷನ್ಸ್ ಅಂತ ಬರೆದುಕೊಳ್ಬೇಕು. ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ. ಇನ್ನು ನೆಕ್ಸ್ಟ್ ಒಂದು ಪ್ರಶ್ನೆ ನೋಡೋಣ. ಈ ಪ್ರಶ್ನೆ ನೋಡ್ರಿ, ಸೆಕೆಂಡ್ ಪ್ರಶ್ನೆ. ಪಿ ಯು ಕ್ಯೂ ನ ಸಹೋದರ, ಪಿ ಯು ಕ್ಯೂ ನ ತಾಯಿ, ಪಿ ಯು ಕ್ಯೂ ನ ಮಗಳು ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಮ್ಗೆ ಏನ್ ಕೊಟ್ಟಿದ್ದಾರೆ, ತಂದೆ ಯಾರು ಅಂತ ಪ್ರಶ್ನೆ ಇದೆ. ಅಂದ್ರೆ ಎ ಹ್ಯಾಶ್ ಬಿ ಎಸ್ ಸಿ ಸ್ಟಾರ್ ಡಿ ನಲ್ಲಿ ತಂದೆ ಯಾರು ಅಂತ ಪ್ರಶ್ನೆ ಇದೆ. ಅಂದ್ರೆ ನಮಗೆ ಮೇನ್ ಇರುವಂತ ಪ್ರಶ್ನೆ ಇದು, ತಂದೆ ಯಾರು ಅಂತ. ಅಂದ್ರೆ ಈ ಮಾಹಿತಿಯನ್ನ ಇಟ್ಟುಕೊಂಡು ನಾವು ಈ ಒಂದು ಪ್ರಶ್ನೆಗೆ ಬಿಡಿಸಬೇಕು. ಯಾವ ರೀತಿ ಬಿಡಿಸಬೇಕು ಅಂದ್ರೆ ನೋಡ್ರಿ, ಇಲ್ಲಿ ನಮಗೆ ಹ್ಯಾಶ್ ಅನ್ನು ಕೊಟ್ಟಿದ್ದಾರೆ. ಹ್ಯಾಶ್ ಅನ್ನು ಕೊಟ್ಟಾಗ ಈ ಸೆಕೆಂಡ್ ಲೈನ್ ಅನ್ನು ತೆಗೆದುಕೊಳ್ಬೇಕು. ಅಂದ್ರೆ ಪಿ ಮತ್ತು ಕ್ಯೂ ಜಾಗದಲ್ಲಿ ಎ ಮತ್ತು ಬಿ ಅನ್ನ ಬರೆದುಕೊಳ್ಬೇಕು. ಎ ಮತ್ತು ಬಿ ಅನ್ನ ಬರೆದುಕೊಳ್ರಿ. ಈ ಹ್ಯಾಶ್ ಅನ್ನ ಕೊಟ್ಟಾಗ ನಾವು ಪಿ ಮತ್ತು ಕ್ಯೂ ಜಾಗದಲ್ಲಿ ಎ ಬಿ ಅನ್ನ ಬರೆದುಕೊಂಡಿವಿ. ಎ ಯು ಬಿ ನ ತಾಯಿ ಅಂತೆ. ನೋಡ್ರಿ, ಎ ಅನ್ನುವರು ಬಿ ನ ತಾಯಿ, ಎ ಅನ್ನುವರು ಬಿ ನ ತಾಯಿ. ಅದೇ ರೀತಿ ಎಸ್ ಅನ್ನ ತೆಗೆದುಕೊಡ್ರಿ. ಇಲ್ಲಿ ಎಸ್ ಅನ್ನ ಕೊಟ್ಟಾಗ ನಾವು ಬಿ ಮತ್ತು ಸಿ ಅನ್ನ ಬರೆದುಕೊಳ್ಬೇಕು. ಪಿ ಮತ್ತು ಕ್ಯೂ ಜಾಗದಲ್ಲಿ. ಬಿ ಯು ಸಿ ರವರ ಸಹೋದರ. ಬಿ ಅನ್ನುವರು ಸಿ ರವರ ಸಹೋದರ. ಈ ಬಿ ಅನ್ನುವಂತ ವ್ಯಕ್ತಿ ಸಿ ರವರ ಸಹೋದರ. ನಂತರ ಇನ್ನು ಸ್ಟಾರ್ ಉಳಿತು. ಇನ್ನು ಸ್ಟಾರ್ ಉಳಿದಾಗ ನಾವು ಪಿ ಮತ್ತು ಕ್ಯೂ ಜಾಗದಲ್ಲಿ ಏನು ಬರೆದುಕೊಳ್ಬೇಕು, ಸಿ ಮತ್ತು ಡಿ ಅನ್ನ ಬರೆದುಕೊಡ್ರಿ. ಸಿ ಮತ್ತು ಡಿ ಅನ್ನ ಬರೆದುಕೊಂಡಾಗ ಸಿ ಯು ಡಿ ರವರ ಮಗಳು. ಸಿ ಅನ್ನುವರು ಡಿ ರವರ ಮಗಳು. ಯಾರ ಮಗಳು? ಡಿ ರವರ ಮಗಳು ಅಂತೆ. ಇಲ್ಲಿ ತಂದೆಯ ಸ್ಥಾನವನ್ನು ಯಾರು ಹೊಂದಿದ್ದಾರೆ ಅಂತ ಕೇಳಿ ನೋಡ್ರಿ. ಇಲ್ಲಿ ನಮಗೆ ಬಿ ನ ತಾಯಿ ಯಾರು, ಎ. ಬಿ ನ ತಾಯಿ ಆದಾಗ ಬಿ ನ ಸಹೋದರಿ ಯಾರು, ಸಿ ಆಗುತ್ತಾಳೆ. ಸಿ ನ ಅಂದ್ರೆ ಬಿ ನ ತಂದೆ ಯಾರಾಗುತ್ತಾರೆ, ಡಿ ಅನ್ನುವಂತ. ಅಂದ್ರೆ ಸಿ ಅನ್ನುವಳು ಸಹೋದರಿ ಆದ್ರೆ, ಸಿ ಅನ್ನುವಳು ಬಿಗೆ ಸಹೋದರಿ ಆದ್ರೆ ಸಿ ನ ತಂದೆ ಯಾರು, ಡಿ ಆಗಿರುತ್ತಾನೆ. ಅಂದ್ರೆ ಬಿಗೆ ಏನಾಗುತ್ತಾನೆ, ತಂದೆನೇ ಆಗುತ್ತಾನೆ. ಅಂದ್ರೆ ಎಗೆ ಡಿ ಏನಾಗುತ್ತಾನೆ, ಪತಿ ಆಗುತ್ತಾನೆ. ಎಗೆ ಡಿ ಏನಾಗುತ್ತಾನೆ, ಪತಿ ಆಗುತ್ತಾನೆ. ಇಲ್ಲಿ ಅವ್ರು ಏನ್ ಕೇಳಿದ್ದಾರೆ, ತಂದೆ ಯಾರು ಅಂತ ಕೊಟ್ಟಿದ್ದಾರೆ. ತಂದೆ ಯಾರು ಅಂತ ಕೊಟ್ಟಾಗ ನಮ್ಗೆ ಡಿ ಅನ್ನುವರು ತಂದೆ ಆಗ್ತಾರೆ. ಆಪ್ಷನ್ಸ್ ನಾವು ಎ ಅಂತ ಬರೆದುಕೊಳ್ಬೇಕು. ಆಪ್ಷನ್ಸ್ ಎ ಆಗುತ್ತೆ. ಇನ್ನ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಈ ರೀತಿ
ಕ್ವಶನ್ ಅನ್ನ ಕೊಡ್ತಾರೆ. ನಾವು ಈ ಒಂದು ಮಾಹಿತಿಯನ್ನ ಇಟ್ಟುಕೊಂಡು ಈ ಪ್ರಶ್ನೆಗೆ ಮಾಹಿತಿಯನ್ನು ಬರೆದುಕೊಳ್ಬೇಕು. ಅಂದ್ರೆ ಇಲ್ಲಿ ಹ್ಯಾಶ್ ಆಗಿರ್ಬೋದು, ಎಸ್ ಆಗಿರ್ಬೋದು, ಸ್ಟಾರ್ ಏನೇ ಕೊಡಲಿ ಯಾಟನ್ನ ಕೊಡ್ತಾರೆ. ಯಾಟನ್ನ ಕೊಟ್ಟಾಗ ನಾವು ಸಹಿತ ಅಂದ್ರೆ ಆ ಸ್ಟಾರ್ ಎರಡೂ ಸಂಖ್ಯೆಗಳನ್ನು ತೆಗೆದುಕೊಂಡು ಆ ಒಂದು ಪಿ ಮತ್ತು ಕ್ಯೂ ಜಾಗದಲ್ಲಿ ಆ ಸಂಖ್ಯೆಗಳನ್ನು ಬರೆದುಕೊಳ್ಬೇಕು. ಆ ಬರೆದುಕೊಂಡಾಗ ಮಾಹಿತಿ ನಮಗೆ ಈ ರೀತಿ ಪ್ರಶ್ನೆಯನ್ನು ಕಂಡುಹಿಡಿಯಲಿಕ್ಕೆ ಈಸಿ ಆಗುತ್ತೆ. ನೀವು ಈ ಮಾಹಿತಿಯನ್ನು ಇವುಗಳನ್ನ ಪ್ರಾಕ್ಟೀಸ್ ಮಾಡಿ. ಪ್ರತಿಯೊಂದು ಎಕ್ಸಾಮ್ನಲ್ಲಿ ಈ ರೀತಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಈಗ ಇತ್ತೀಚಿನ ದಿನಗಳಲ್ಲಿ. ಇನ್ನು ನೆಕ್ಸ್ಟ್ ಒಂದು ಕ್ಲಾಸಲ್ಲಿ ನೆಕ್ಸ್ಟ್ ಒಂದು ಅಧ್ಯಾಯ ಇರೋಣ.